ನಮಸ್ಕಾರ ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರ ವತಿಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಹೌದು, ಈ ಗುಡ್ ನ್ಯೂಸನ್ನು ಕೇಳಿದರೆ ಎಲ್ಲ ಫಲಾನುಭವಿಗಳು ಇದೀಗ ಖುಷಿ ಆಗ್ತೀರಿ. ಯಾಕಂತೇಳಿದರೆ ಇದೀಗ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಕೊನೆಯದಾಗಿ ಗುಡ್ ನ್ಯೂಸ್ ನೀಡಿದೆ. ಇಷ್ಟು ದಿನ ಯಾವಾಗ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರು ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು. ಅದರಲ್ಲಿ ತುಂಬ ಮಂದಿ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಕೆಲವೊಬ್ಬರಿಗೆ 12ನೇ ಕಂತಿನ ಹಣ ಈಗಾಗಲೇ ಬಂದಿದೆ. ಒಟ್ಟಿನಲ್ಲಿ ಹೇಳಬೇಕಂತೇಳಿದ್ರೆ ನಿಮಗೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಯಾರೆಲ್ಲ ಇಲ್ಲಿ ತನಕ 12ನೇ ಕಂತಿನ ಹಣ 2,000 ರೂಪಾಯಿಗೋಸ್ಕರ ಕಾಯ್ತಾ ಇದ್ದೀರಿ, 13ನೇ ಕಂತು ಮತ್ತು 14ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಿದ್ದೀರಿ, ಎಲ್ಲರಿಗೊಂದು ಗುಡ್ ನ್ಯೂಸ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂತೇಳಿದ್ರೆ ನಿಮಗೆ ಎಲ್ಲರಿಗೊಂದು ಗುಡ್ ನ್ಯೂಸ್ ಬಂದಿದೆ. ಜೊತೆಗೆ ಇದೀಗ ಬಂದಿರುವಂಥ ಅಧಿಕೃತವಾದ ಮಾಹಿತಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರತಿಯೊಬ್ಬರು ಇದನ್ನು ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವಾಗ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ, ಅಧಿಕೃತವಾದ ಮಾಹಿತಿ ಏನು ಬಂದಿದೆ, ನಿಮಗೆ ಇದೀಗ ಬಂದಿರುವಂಥ ಲೇಟೆಸ್ಟ್ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಶೇರ್ ಮಾಡೋದಿಲ್ಲ. ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಇರ್ಬೋದು, ಯಾವುದೇ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕಿದ್ರು ಕೂಡ, ಅಧಿಕೃತವಾದ ಮಾಹಿತಿ ಬೇಕಿದ್ರೆ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನು ಶೇರ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಈ ಕೂಡಲೇ ಲೈಕ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಈಗಾಗಲೇ ಕಮೆಂಟ್ ಮಾಡಿ. ಯಾಕಂತೇಳಿದ್ರೆ 12ನೇ ಕಂತಿನ ಹಣ ಈಗಾಗಲೇ ಕೆಲವೊಬ್ಬರಿಗೆ ಬಿಡುಗಡೆ ಆಗಿದೆ. ಹಾಗಾಗಿ 12ನೇ ಕಂತಿನ ಹಣ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆಯ ಹೆಸರನ್ನು ಮಿಸ್ ಮಾಡ್ತೀವಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಜೂನ್ ತಿಂಗಳ ತನಕ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ. ಜೂನ್ ತಿಂಗಳ ಅಂದರೆ 11ನೇ ಕಂತಿನ ಹಣ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಬಿಡುಗಡೆಯಾಗಿದೆ. ಆದರೆ ಜುಲೈ ತಿಂಗಳಿಂದ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಆಗಿರುವಂಥದ್ದು. ಜುಲೈ ತಿಂಗಳ 2,000 ರೂಪಾಯಿ ಹಣ ಅಂದರೆ 12ನೇ ಕಂತಿನ ಹಣ ಮತ್ತು ಆಗಸ್ಟ್ ತಿಂಗಳ ಅಂದರೆ 13ನೇ ಕಂತಿನ ಹಣ ಇವಾಗ ಪೆಂಡಿಂಗ್ ಆಗಿರೋದು. ಇದರ ಜೊತೆಗೆ 14ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಆಗಿದೆ. ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಕೆಲವೇ 3 ದಿನ ಇರೋದು ಬಾಕಿ. ಹಾಗಾಗಿ ಇದು ಕೂಡ ನಿಮಗೆ ಪೆಂಡಿಂಗ್ ಆಗಿದೆ. ಸೊ ಮೊನ್ನೆಷ್ಟೇ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ ಮಾಹಿತಿ ತಿಳಿಸ್ಕೊಟ್ಟಿದ್ರು. ಅದು ಏನಂತ ಹೇಳಿದ್ರೆ, ಸೆಪ್ಟೆಂಬರ್ ತಿಂಗಳ 30 ಒಳಗೆ ನಾವು ಎಲ್ಲರಿಗೂ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಹಾಕ್ತೀವಿ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಹಾಕ್ತೀವಿ. ಅದಾದ ನಂತರ ಸೆಪ್ಟೆಂಬರ್ ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಅವ್ರು ಮಾಹಿತಿ ನೀಡಿದರು. ಆದರೆ ಅದೇ ಪ್ರಕಾರವಾಗಿ ಅವ್ರು ಹೇಳಿರೋ ಪ್ರಕಾರ 4,000 ರೂಪಾಯಿ ಯಾರಿಗೂ ಬಂದಿಲ್ಲ. ಬಟ್ ಕೆಲವರಿಗೆ ಅವ್ರು ಹೇಳಿದ ಪ್ರಕಾರ 2,000 ರೂಪಾಯಿ ಬಂದಿದೆ. ಅಂದರೆ 12ನೇ ಕಂತಿನ ಹಣ ಬಂದಿದೆ. ಕೆಲವರಿಗೆ ಈಗಾಗಲೇ ಹಲವಾರು ಬಂದಿಗೆ ಒಂದು 50% ಜನರಿಗೆ 12ನೇ ಕಂತಿನ ಹಣ ಬಂದಿದೆ. ಬಟ್ 13ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಹಾಗಾಗಿ ಇದೀಗ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಬಂದಿರೋ ಪ್ರಕಾರ, ಅಪ್ಡೇಟ್ ಮಾಹಿತಿ ಬಂದಿರೋ ಪ್ರಕಾರ ಇದೀಗ ಇನ್ನು 2-3 ದಿನ ಬಾಕಿ ಇದೆ ಸೆಪ್ಟೆಂಬರಲ್ಲಿ. ಅಂದರೆ ಈ ತಿಂಗಳಲ್ಲಿ ಇನ್ನೊಂದು 2-3 ದಿವಸದೊಳಗೆ 12ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಬೇಕಂತ ಇದೀಗ ಸರ್ಕಾರ ಸಿದ್ಧತೆ ಮಾಡಿದೆ. ಹಾಗಾಗಿ 12ನೇ ಕಂತಿನ ಹಣ 2,000 ರೂಪಾಯಿ ನಿಮಗೆ ಈ ಸಿಂಗಲ್ ಪೇಮೆಂಟಲ್ಲಿ ಬರುತ್ತೆ. ಅಂದರೆ 2,000 ರೂಪಾಯಿ ಮಾತ್ರ ಬರುತ್ತೆ, 4,000 ರೂಪಾಯಿ ಒಟ್ಟಿಗೆ ಬರೋದಿಲ್ಲ. 12ನೇ ಕಂತಿನ ಹಣ ಈ ತಿಂಗಳ 30 ತಾರೀಕು ಒಳಗೆ ಎಲ್ಲರಿಗೂ ಬರುತ್ತೆ. ಅದೇ ರೀತಿಯಾಗಿ ನಿಮಗೆ 13ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ 2,000 ರೂಪಾಯಿ ಏನು ಬಾಕಿ ಇದೆ ಅದು ನಿಮಗೆ ಅಕ್ಟೋಬರ್ನ ಮೊದಲ ವಾರದಲ್ಲಿ ಬರುತ್ತೆ. ಅಂದರೆ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಬರುತ್ತೆ. ಅದೇ ರೀತಿ ನಿಮಗೆ ಮುಂದಿನ ತಿಂಗಳ 30 ತಾರೀಕು ಒಳಗೆ ನಿಮಗೆ ಎಲ್ಲ ರೀತಿಯಾಗಿ ಪೆಂಡಿಂಗ್ ಆಗಿರುವಂಥ 12 ಮತ್ತು 13ನೇ ಕಂತಿನ ಹಣ ಬರುತ್ತೆ. ಇನ್ನು 14ನೇ ಕಂತಿನ ಹಣ ಇನ್ನೂ ಸ್ವಲ್ಪ ಲೇಟ್ ಆಗುವ ಚಾನ್ಸಸ್ ಇದೆ. ಗೈಸ್, ಇಲ್ಲೇ ತನಕ ಏನು ಅಧಿಕಾರಿಗಳು ಏನು ಮಾಹಿತಿ ನೀಡ್ತಿದ್ರು ಅಂತ ಹೇಳಿದ್ರೆ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಯಾರಿಗೂ ಕೂಡ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಶೇರ್ ಮಾಡಿರೋ ಪ್ರಕಾರ ಮತ್ತು ಪಬ್ಲಿಕ್ ಅವರು ಮಾತಾಡ್ತಿರೋ ಪ್ರಕಾರ 12ನೇ ಕಂತಿನ ಹಣ ಇದೀಗ ಕೆಲವರಿಗೆ ಬಂದಿದೆ. ಕೆಲವರಿಗೆ ಅಂತ ಹೇಳಿದ್ರೆ ಒಂದು 40-50% ಮಹಿಳೆಯರಿಗೆ ಬಂದಿದೆ. ಆದರೆ 100ಕ್ಕೆ 100 ಎಲ್ಲರಿಗೂ ಬಂದಿಲ್ಲ. ಇದೀಗ ಸೆಪ್ಟೆಂಬರ್ 30 ಒಳಗೆ ಅಂದರೆ ಇನ್ನು 2-3 ದಿನ ಇದೆ. ಈ ದಿನದಲ್ಲಿ ಎಲ್ಲರಿಗೂ ಕೂಡ 12ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗುತ್ತೆ. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳ ಹಣ ನೀವು ಮುಂದಿನ ತಿಂಗಳ ಮೊದಲ ವಾರ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿಯಾಗಿ ಇಷ್ಟು ಮಾಡಿದ ನಂತರ ಕೂಡ ನಿಮಗೆ 14ನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಆಗುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಈ ತಿಂಗಳ ಅಂತ್ಯದ ಒಳಗೆ 12ನೇ ಕಂತಿನ ಹಣ ನಿರೀಕ್ಷೆ ಮಾಡ್ಬೋದು. ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ. ಜೊತೆಗೆ ಇದ್ರ ಬಗ್ಗೆ ಅಧಿಕಾರಿಗಳು ಇದೀಗ ತರಾತುರಿಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ 13ನೇ ಕಂತಿನ ಹಣ ನೀವು ನೆಕ್ಸ್ಟ್ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳ ಮೊದಲ ವಾರ ನಿರೀಕ್ಷೆ ಮಾಡ್ಬೋದು. ಅದೇ ರೀತಿಯಾಗಿ 14ನೇ ಕಂತಿನ ಹಣ ನೀವು ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಇದಿಷ್ಟು ಇಲ್ಲಿ ತನಕ ಬಂದಿರುವಂಥ ಮಾಹಿತಿ. ಲೇಟೆಸ್ಟ್ ಆಗಿ ಮಾಹಿತಿ ಬಂದರೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಇದೇ ರೀತಿಯ ಅಧಿಕೃತವಾದ ಮಾಹಿತಿ ಬೇಕಿದ್ದರೆ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರಿಗೂ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ತಪ್ಪದೆ